ಓಂ ನಮಃ ಶಿವಾಯ. ದೇವರ ದರ್ಶನ ಚಾನಲ್ಗೆ ಸ್ವಾಗತ. ಮೇಷರಾಶಿಯವರೇ, ಇಂದು ನೀವು ಕೇಳಲಿರುವ ಸುದ್ದಿಗಳು ಸಾಮಾನ್ಯವಲ್ಲ. ಫೆಬ್ರವರಿ 4ರಿಂದ 10ರವರೆಗಿನ ಈ ಅವಧಿಯು ಕೇವಲ ಒಂದು ವಾರವಲ್ಲ, ಆದರೆ ನಿಮ್ಮ ಅದೃಷ್ಟದ ಅತ್ಯಂತ ನಿಗೂಢ ಅಧ್ಯಾಯಗಳಲ್ಲಿ ಒಂದಾಗಿದೆ. ಇದು ಒಂದು ವಿಷಯ ಕಾಣಿಸಿಕೊಳ್ಳುವ ಅವಧಿಯಾಗಿದೆ, ಆದರೆ ಒಳಗೆ ಇನ್ನೂ ಹೆಚ್ಚಿನವುಗಳು ಸಂಭವಿಸುತ್ತವೆ. ಈ ಸಮಯದಲ್ಲಿ ಬ್ರಹ್ಮಾಂಡದ ಶಕ್ತಿಗಳು ಮೇಷರಾಶಿಯಲ್ಲಿ ಸಕ್ರಿಯಗೊಳ್ಳುತ್ತಿವೆ. ಹಳೆಯ ನಿಯಮಗಳು ಮುರಿದು ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ನಿಮ್ಮ ಮನಸ್ಸಿನಲ್ಲಿ ದೀರ್ಘಕಾಲದಿಂದ ಉಳಿದುಕೊಂಡಿರುವ ಪ್ರಶ್ನೆಗಳಿಗೆ ಉತ್ತರಿಸಲು ಚಿಹ್ನೆಗಳು ಈಗ ಕಾಣಿಸಿಕೊಳ್ಳುತ್ತವೆ. ಈ ದಿನಗಳಲ್ಲಿ ನೀವು ಮುಂದೂಡುತ್ತಿರುವ ಆಲೋಚನೆಗಳು, ಭಾವನೆಗಳು ಮತ್ತು ನಿರ್ಧಾರಗಳು ಇದ್ದಕ್ಕಿದ್ದಂತೆ ತೀವ್ರಗೊಳ್ಳುತ್ತವೆ. ಕೆಲವು ಘಟನೆಗಳು ತುಂಬಾ ಸಾಮಾನ್ಯವೆಂದು ತೋರುತ್ತದೆ. ನೀವು ಅವುಗಳನ್ನು ನಿರ್ಲಕ್ಷಿಸಬಹುದು, ಆದರೆ ಆ ಘಟನೆಗಳೇ ಮುಂಬರುವುದಕ್ಕೆ ದೊಡ್ಡ ಕಾರಣಗಳಾಗಿವೆ. ಮೇಷರಾಶಿಯವರೇ, ಈ ವಾರ ಕಾಕತಾಳೀಯವಲ್ಲ, ಆದರೆ ಒಂದು ಎಚ್ಚರಿಕೆ ಮತ್ತು ಅವಕಾಶ. ಕೆಲವು ಸಂಬಂಧಗಳು ಅವುಗಳ ನಿಜವಾದ ಸ್ವರೂಪವನ್ನು ಬಹಿರಂಗಪಡಿಸುತ್ತವೆ. ಕೆಲವು ಮಾರ್ಗಗಳು ಇದ್ದಕ್ಕಿದ್ದಂತೆ ಮುಚ್ಚುತ್ತವೆ ಮತ್ತು ಅದೇ ಕ್ಷಣದಲ್ಲಿ ಹೊಸ ಬಾಗಿಲುಗಳು ತೆರೆದುಕೊಳ್ಳುತ್ತವೆ. ಫೆಬ್ರವರಿ 4 ಮತ್ತು 10ರ ನಡುವೆ ನಿಮ್ಮ ಆಲೋಚನೆ, ನಿರ್ದೇಶನ ಮತ್ತು ಭವಿಷ್ಯಕ್ಕೆ ನೇರವಾಗಿ ಸಂಬಂಧಿಸಿರುವ 15 ನಿಗೂಢ ಚಿಹ್ನೆಗಳು ಹೊರಹೊಮ್ಮುತ್ತವೆ. ಪ್ರತಿಯೊಬ್ಬರೂ ಈ ಚಿಹ್ನೆಗಳನ್ನು ಅರ್ಥಮಾಡಿಕೊಳ್ಳುವುದಿಲ್ಲ, ಆದರೆ ಹಾಗೆ ಮಾಡುವವರ ಜೀವನವು ಆ ಕ್ಷಣದಿಂದಲೇ ಬದಲಾಗಲು ಪ್ರಾರಂಭಿಸುತ್ತವೆ. ಆದ್ದರಿಂದ ಕೊನೆಯವರೆಗೂ ಸಂಪರ್ಕದಲ್ಲಿರುವುದು ಬಹಳ ಮುಖ್ಯ, ಏಕೆಂದರೆ ಅಂತಿಮ ರಹಸ್ಯವು ಇಲ್ಲಿಯವರೆಗೆ ನಿಮ್ಮಿಂದ ಮರೆಮಾಡಲ್ಪಟ್ಟ ಸತ್ಯವನ್ನು ಬಹಿರಂಗಪಡಿಸುತ್ತದೆ. ಮೊದಲ ನಿಗೂಢ ಭವಿಷ್ಯವಾಣಿ. ವಿಧಿಯ ಹಠಾತ್ ಜಾಗೃತಿ ಮತ್ತು ಸ್ಥಗಿತಗೊಂಡ ಚಕ್ರವು ಚಲಿಸಲು ಪ್ರಾರಂಭಿಸುತ್ತದೆ. ಫೆಬ್ರವರಿ 4 ಮತ್ತು 10ರ ನಡುವೆ ನಿಮ್ಮ ಜೀವನದಲ್ಲಿ ಸಂಭವಿಸುವ ಮೊದಲ ಮತ್ತು ಅತ್ಯಂತ ನಿಗೂಢ ಘಟನೆಯಾದ ಮೇಷರಾಶಿಯು ವಿಧಿಯ ಹಠಾತ್ ಸಕ್ರಿಯಗೊಳಿಸುವಿಕೆಗೆ ಸಂಬಂಧಿಸಿದೆ. ಸ್ವಲ್ಪ ಸಮಯದಿಂದ ಕಠಿಣ ಪರಿಶ್ರಮ ಪೂರ್ಣಗೊಂಡಿದೆ ಎಂದು ನೀವು ಭಾವಿಸಿದ್ದೀರಿ, ಆದರೆ ಫಲಿತಾಂಶಗಳು ಅಪೂರ್ಣವಾಗಿವೆ. ಅನೇಕ ಕೆಲಸಗಳು ಸ್ಥಗಿತಗೊಂಡಿವೆ, ಅನೇಕ ಯೋಜನೆಗಳನ್ನು ಮಾಡಲಾಗಿದ್ದರೂ ಮುಂದುವರಿಯಲು ಸಾಧ್ಯವಾಗಿಲ್ಲ ಮತ್ತು ಪ್ರಶ್ನೆ ಉಳಿದಿದೆ: ಅಡಚಣೆ ಎಲ್ಲಿದೆ? ಆ ಹೆಪ್ಪುಗಟ್ಟಿದ ಶಕ್ತಿಯನ್ನು ಮುರಿಯುವ ಸಮಯ ಈಗ. ಈ ವಾರ ವಿಷಯಗಳು ಇನ್ನು ಮುಂದೆ ನಿಮ್ಮ ನಿಯಂತ್ರಣದಿಂದ ಹೊರಗಿಲ್ಲ ಎಂದು ಸ್ಪಷ್ಟವಾಗಿ ಹೇಳುವ ಚಿಹ್ನೆಯನ್ನು ನೀವು ಸ್ವೀಕರಿಸುತ್ತೀರಿ. ಕೆಲವು ಸುದ್ದಿಗಳು, ಕೆಲವು ಸಂದೇಶಗಳು ಅಥವಾ ಹಠಾತ್ ಅವಕಾಶವು ಎಲ್ಲವೂ ವೇಗವಾಗಿ ಬದಲಾಗಲು ಪ್ರಾರಂಭವಾಗುವ ದಿಕ್ಕಿನಲ್ಲಿ ಒಂದು ಹೆಜ್ಜೆಯನ್ನು ಪ್ರಾರಂಭಿಸುತ್ತದೆ. ಈ ಬದಲಾವಣೆಯು ಇದ್ದಕ್ಕಿದ್ದಂತೆ ಸಂಭವಿಸುವುದಿಲ್ಲ, ಆದರೆ ಬಹಳ ಆಳವಾಗಿ ಸಂಭವಿಸುವುದಿಲ್ಲ. ನೀವು ಮತ್ತೆ ಮತ್ತೆ ಅದೇ ಹಂತಕ್ಕೆ ಮರಳುತ್ತಿದ್ದ ಸ್ಥಳದಿಂದ ಮುಂದಿನ ಹಾದಿ ತೆರೆದುಕೊಳ್ಳುತ್ತಿದೆ ಎಂದು ನೀವು ಭಾವಿಸುವಿರಿ. ಇದು ನಿಮ್ಮ ಕ್ರಿಯೆಗಳ ಫಲಗಳ ಆರಂಭವಾಗಿರುತ್ತದೆ. ಅತ್ಯಂತ ನಿಗೂಢ ವಿಷಯವೆಂದರೆ, ಈ ಘಟನೆ ಸಂಪೂರ್ಣವಾಗಿ ಸಾಮಾನ್ಯವೆಂದು ತೋರುತ್ತದೆ, ಆದರೆ ಇದರ ನಂತರ ನಿಮ್ಮ ನಿರ್ಧಾರಗಳು ಬದಲಾಗುತ್ತವೆ, ನಿಮ್ಮ ಆಲೋಚನೆ ಬದಲಾಗುತ್ತದೆ ಮತ್ತು ಈ ಬದಲಾವಣೆಯು ಮುಂಬರುವ ತಿಂಗಳುಗಳಲ್ಲಿ ನಿಮ್ಮ ಗುರುತು ಮತ್ತು ಸ್ಥಾನಮಾನವನ್ನು ಹೊಸ ಎತ್ತರಕ್ಕೆ ಏರಿಸುತ್ತದೆ. ಈ ಮೊದಲ ಭವಿಷ್ಯವಾಣಿಯು ಮುಂಬರುವ ಎಲ್ಲಾ ನಿಗೂಢ ಘಟನೆಗಳಿಗೆ ಅಡಿಪಾಯ ಹಾಕುತ್ತದೆ, ಆದ್ದರಿಂದ ಈ ಚಿಹ್ನೆಯನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ. ಎರಡನೇ ನಿಗೂಢ ಭವಿಷ್ಯವಾಣಿಯು ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸುವ ಹಠಾತ್ ಮುಖಾಮುಖಿಯನ್ನು ಮುನ್ಸೂಚಿಸುತ್ತದೆ. ಮೇಷ, ಫೆಬ್ರವರಿ 4 ಮತ್ತು 10ರ ನಡುವೆ ಸಂಭವಿಸುವ ಎರಡನೇ ಪ್ರಮುಖ ಮತ್ತು ನಿಗೂಢ ಘಟನೆಯು ನಿಮ್ಮ ತಾಳ್ಮೆ, ಧೈರ್ಯ ಮತ್ತು ನಿರ್ಣಾಯಕತೆಯ ಅಂತಿಮ ಪರೀಕ್ಷೆಯಾಗಿರುತ್ತದೆ. ಇದು ಸಾಮಾನ್ಯ ಪರಿಸ್ಥಿತಿಯಲ್ಲ, ಆದರೆ ಹಳೆಯ ವಿಧಾನಗಳು ಇನ್ನು ಮುಂದೆ ಕೆಲಸ ಮಾಡುವುದಿಲ್ಲ ಎಂದು ನೀವು ತಕ್ಷಣ ಅರ್ಥಮಾಡಿಕೊಳ್ಳುವ ತಿರುವು. ಈ ಸಮಯದಲ್ಲಿ ಒಬ್ಬ ವ್ಯಕ್ತಿ, ಪರಿಸ್ಥಿತಿ ಅಥವಾ ನಿಗ್ರಹಿಸಲಾದ ಸತ್ಯವು ಇದ್ದಕ್ಕಿದ್ದಂತೆ ಬೆಳಕಿಗೆ ಬರಬಹುದು. ನೀವು ದೀರ್ಘಕಾಲದಿಂದ ತಪ್ಪಿಸುತ್ತಿದ್ದ ಅಥವಾ ಅದನ್ನು ಅರ್ಥಮಾಡಿಕೊಂಡ ನಂತರವೂ ನಿರ್ಲಕ್ಷಿಸುತ್ತಿದ್ದ ಯಾವುದೋ ಈಗ ನೇರವಾಗಿ ಎದುರಾಗುತ್ತದೆ. ಈ ಮುಖಾಮುಖಿ ಬಾಹ್ಯಕ್ಕಿಂತ ಹೆಚ್ಚು ಆಂತರಿಕವಾಗಿರುತ್ತದೆ. ಈ ಘಟನೆಯು ಆರಂಭದಲ್ಲಿ ನಿಮ್ಮ ಭಯ ಮತ್ತು ಧೈರ್ಯದ ನಡುವೆ ಅಸ್ವಸ್ಥತೆಯನ್ನು ಉಂಟುಮಾಡುತ್ತದೆ. ಇದು ನಿಮ್ಮ ಮನಸ್ಸನ್ನು ಗೊಂದಲಗೊಳಿಸುತ್ತದೆ ಮತ್ತು ಬಹುಶಃ ಸ್ವಲ್ಪ ಸಮಯದಿಂದ ನಿಮ್ಮನ್ನು ಅಸ್ಥಿರಗೊಳಿಸುತ್ತದೆ. ಆದರೆ ಈ ಅಸ್ವಸ್ಥತೆಯೇ ನೀವು ಹಿಂದೆಂದೂ ಮಾಡದ ನಿರ್ಧಾರವನ್ನು ತೆಗೆದುಕೊಳ್ಳಲು ಒತ್ತಾಯಿಸುತ್ತದೆ, ಮತ್ತು ಈ ನಿರ್ಧಾರವು ನಿಮ್ಮ ಜೀವನದ ಹಾದಿಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಅತ್ಯಂತ ನಿಗೂಢವಾದ ವಿಷಯವೆಂದರೆ, ಈ ಮುಖಾಮುಖಿಯ ನಂತರ ಕೆಲವು ಜನರು ನಿಮ್ಮ ಜೀವನದಿಂದ ಸ್ವಯಂವಾಗಿ ಕಣ್ಮರೆಯಾಗುತ್ತಾರೆ ಮತ್ತು ಕೆಲವು ಹೊಸ ಜನರು ಪ್ರಯತ್ನಿಸದೆಯೇ ನಿಮ್ಮ ದಾರಿಗೆ ಬರುತ್ತಾರೆ. ಇದು ಆಯ್ಕೆಯ ಪ್ರಕ್ರಿಯೆಯಾಗಿರುತ್ತದೆ: ಯಾರು ನಿಮ್ಮನ್ನು ಅನುಸರಿಸುತ್ತಾರೆ ಮತ್ತು ಯಾರು ಉಳಿಯುತ್ತಾರೆ. ಈ ಎರಡನೇ ಭವಿಷ್ಯವಾಣಿಯು ಮೇಷರಾಶಿಯವರಿಗೆ ಎಚ್ಚರಿಕೆ ಮತ್ತು ಆಶೀರ್ವಾದ ಎರಡೂ ಆಗಿದೆ. ಈ ಸಮಯದಲ್ಲಿ ಧೈರ್ಯವನ್ನು ತೋರಿಸುವವರು ಅತ್ಯಂತ ವೇಗವಾಗಿ ಪ್ರಗತಿ ಹೊಂದುತ್ತಾರೆ. ಮೂರನೇ ನಿಗೂಢ ಭವಿಷ್ಯವಾಣಿಯು ಗುಪ್ತ ಸತ್ಯಗಳ ಬಹಿರಂಗಪಡಿಸುವಿಕೆ ಮತ್ತು ವಿಧಿಯ ಹಿಮ್ಮುರುಕತೆಯನ್ನು ಮುನ್ಸೂಚಿಸುತ್ತದೆ. ಮೇಷರಾಶಿಯವರಿಗೆ ಫೆಬ್ರವರಿ 4 ಮತ್ತು 10ರ ನಡುವೆ ಸಂಭವಿಸುವ ಮೂರನೇ ಘಟನೆಯು ಕಣ್ಣು ತೆರೆಸುತ್ತದೆ. ಇದುವರೆಗೆ ಮರೆಮಾಡಲ್ಪಟ್ಟ ವಿಷಯಗಳು ಇದ್ದಕ್ಕಿದ್ದಂತೆ ಬೆಳಕಿಗೆ ಬರುವ ಸಮಯ. ನಿಮ್ಮ ಜೀವನದಲ್ಲಿ ನೀವು ಸಂಪೂರ್ಣವಾಗಿ ತಿಳಿದಿರದ ಅಥವಾ ತಿಳಿದ ನಂತರವೂ ನೀವು ಎಂದಿಗೂ ಆಳವಾಗಿ ಯೋಚಿಸದ ಕೆಲವು ಸತ್ಯಗಳು ಇನ್ನು ಮುಂದೆ ಗಮನಿಸದೆ ಉಳಿಯಲು ಸಾಧ್ಯವಾಗುವುದಿಲ್ಲ.
ಈ ಸತ್ಯವು ನೀವು ವಿಶ್ವಾಸ ಹೊಂದಿದ್ದ ವ್ಯಕ್ತಿ, ಸಂಬಂಧ ಅಥವಾ ಯೋಜನೆಗೆ ಸಂಬಂಧಿಸಿರಬಹುದು. ಆರಂಭದಲ್ಲಿ ಈ ಬಹಿರಂಗಪಡಿಸುವಿಕೆಯು ಸ್ವಲ್ಪ ಆಘಾತವನ್ನುಂಟು ಮಾಡಬಹುದು. ನೀವು ಕೋಪ, ನಿರಾಸೆ ಅಥವಾ ಗೊಂದಲವನ್ನು ಅನುಭವಿಸಬಹುದು. ಆದರೆ ಈ ಸತ್ಯವು ನಿಮ್ಮನ್ನು ಒಂದು ದೊಡ್ಡ ತಪ್ಪಿನಿಂದ ರಕ್ಷಿಸುತ್ತದೆ. ನಿಮಗೆ ಸರಿಯೆಂದು ತೋರುತ್ತಿದ್ದ ಮಾರ್ಗವು ವಾಸ್ತವವಾಗಿ ಸ್ಪಷ್ಟವಾಗಿರಲಿಲ್ಲ ಮತ್ತು ಈಗ ವಿಶ್ವವು ಸಮಯಕ್ಕೆ ತಪ್ಪದೆ ನಿಮಗೆ ಎಚ್ಚರಿಕೆ ನೀಡುತ್ತದೆ. ಈ ಬಹಿರಂಗಪಡಿಸುವಿಕೆಯ ನಂತರ ನಿಮ್ಮ ಆತ್ಮವಿಶ್ವಾಸವು ಎಂದಿಗಿಂತಲೂ ಬಲವಾಗಿರುತ್ತದೆ. ಇತರರು ಹೇಳುವುದಕ್ಕಿಂತ ನೀವು ನಿಮ್ಮ ಅನುಭವ ಮತ್ತು ಅಂತಜ್ಞಾನವನ್ನು ಹೆಚ್ಚು ನಂಬಲು ಪ್ರಾರಂಭಿಸುತ್ತೀರಿ. ಇದು ಮೇಷರಾಶಿಯವರಿಗೆ ಹೊಸ, ಹೆಚ್ಚು ಶಕ್ತಿಶಾಲಿ ಹಂತದ ಆರಂಭವನ್ನು ಗುರುತಿಸುತ್ತದೆ. ಈ 3ನೇ ಭವಿಷ್ಯವಾಣಿಯು ನಿಮ್ಮನ್ನು ಮುರಿಯಲಲ್ಲ, ಆದರೆ ನಿಮ್ಮನ್ನು ಬಲಪಡಿಸಲು. ಇಂದು ಬಹಿರಂಗಗೊಳ್ಳುವ ಸತ್ಯವು ನಾಳೆ ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ. 4ನೇ ನಿಗೂಢ ಭವಿಷ್ಯವಾಣಿಯು ನಿಮ್ಮ ಜೀವನದ ಹಾದಿಯನ್ನು ರೂಪಿಸುವ ಹಠಾತ್ ಪ್ರಮುಖ ಅವಕಾಶವನ್ನು ಮುನ್ಸೂಚಿಸುತ್ತದೆ. ಮೇಷರಾಶಿಯವರಿಗೆ ಫೆಬ್ರವರಿ 4 ಮತ್ತು 10ರ ನಡುವೆ ಸಂಭವಿಸುವ 4ನೇ ಪ್ರಮುಖ ಮತ್ತು ನಿಗೂಢ ಘಟನೆಯು ಅವಕಾಶವಾಗಿ ಬರುತ್ತದೆ, ಆದರೆ ಎಲ್ಲರೂ ಅದನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ. ಈ ಅವಕಾಶವು ಬೆರಗುಗೊಳ್ಳುವ ನಿಲಿನಲ್ಲಿ ಕಾಣಿಸಿಕೊಳ್ಳುವುದಿಲ್ಲ, ಆದರೆ ಸವಾಲಾಗಿ ಕಾಣಿಸಿಕೊಡುತ್ತದೆ. ಈ ಸಮಯದಲ್ಲಿ ನಿಮಗೆ ಹೊಸ ಕೊಡುಗೆ, ಹೊಸ ಜವಾಬ್ದಾರಿ ಅಥವಾ ನೀವು ಈ ಹಿಂದೆ ಗಂಭೀರವಾಗಿ ಪರಿಗಣಿಸದ ಮಾರ್ಗವನ್ನು ನೀಡಬಹುದು. ಮೊದಲ ನೋಟದಲ್ಲಿ ಈ ಅವಕಾಶವು ಅಗಾಧ, ಆಪಕಾರಿ ಅಥವಾ ಅನಾನುಕೂಲವೆಂದು ತೋರುತ್ತದೆ. ಅದಕ್ಕಾಗಿಯೇ ಅನೇಕ ಜನರು ಇದನ್ನು ತಿರಸ್ಕರಿಸುತ್ತಾರೆ. ಆದರೆ ಮೇಷರಾಶಿಯವರೇ, ನೀವು ನಿಜವಾಗಿಯೂ ಪರೀಕ್ಷಿಸಲ್ಪಡುವ ಕ್ಷಣ ಇದು. ನೀವು ಭಯಕ್ಕಿಂತ ಧೈರ್ಯವನ್ನು ಆಯ್ಕೆ ಮಾಡಿದರೆ ಈ ಒಂದು ನಿರ್ಧಾರವು ನಿಮ್ಮ ಭವಿಷ್ಯಕ್ಕೆ ಅಡಿಪಾಯ ಹಾಕುತ್ತದೆ. ಈ ಅವಕಾಶವು ನಿಮ್ಮ ಸ್ಥಾನಮಾನ, ಖ್ಯಾತಿ ಮತ್ತು ಆರ್ಥಿಕ ದಿಕ್ಕಿನ ಮೇಲೆ ಏಕಕಾಲವಾಗಿ ಪ್ರಭಾವ ಬೀರುತ್ತದೆ. ಅತ್ಯಂತ ನಿಗೂಢವಾದ ವಿಷಯವೆಂದರೆ ಈ ಅವಕಾಶವು ಎಂದಿಗೂ ಒಂದೇ ರೂಪದಲ್ಲಿ ಹಿಂತಿರುಗುವುದಿಲ್ಲ. ಅದನ್ನು ಈಗ ಆಯ್ಕೆ ಮಾಡಲಾಗುತ್ತದೆ ಅಥವಾ ಶಾಶ್ವತವಾಗಿ ಹಿಂದೆ ಬಿಡಲಾಗುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಹಗುವಾಗಿ ಪರಿಗಣಿಸಲಾಗುವುದಿಲ್ಲ. ಈ 4ನೇ ಭವಿಷ್ಯವಾಣಿಯು ಮೇಷರಾಶಿಗೆ ವಿಧಿಯಿಂದ ಬಂದ ಕರೆಯಾಗಿದೆ. ಅದನ್ನು ಗುರುತಿಸುವವರು ಭವಿಷ್ಯದಲ್ಲಿ ಬಹಳ ಮುಂದಿರುತ್ತಾರೆ. 5ನೇ ನಿಗೂಢ ಭವಿಷ್ಯವಾಣಿ ಸಂಬಂಧಗಳಲ್ಲಿ ಒಂದು ತಿರುವು ಮತ್ತು ಕರ್ಮದ ಲೆಕ್ಕಾಚಾರ. ಫೆಬ್ರವರಿ 4 ಮತ್ತು 10ರ ನಡುವೆ ತೆರೆದುಕೊಳ್ಳುವ 5ನೇ ಪ್ರಮುಖ ಮತ್ತು ನಿಗೂಢ ಘಟನೆಯಾದ ಮೇಷರಾಶಿಯು ನಿಮ್ಮ ಸಂಬಂಧಗಳು ಮತ್ತು ಭಾವನಾತ್ಮಕ ಜಗತ್ತನ್ನು ಅಲುಗಾಡಿಸುತ್ತದೆ. ಇದು ಕೇವಲ ಬಾಹ್ಯ ಬದಲಾವಣೆಯ ಸಮಯವಲ್ಲ, ಆದರೆ ಆಂತರಿಕ ಸತ್ಯಗಳ ಬಹಿರಂಗಪಡಿಸುವಿಕೆಯ ಸಮಯ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಸಂಬಂಧಗಳು ತಮ್ಮ ನಿಜವಾದ ಬಣ್ಣಗಳನ್ನು ಬಹಿರಂಗಪಡಿಸಲು ಪ್ರಾರಂಭಿಸುತ್ತವೆ. ಸ್ವಾರ್ಥದಿಂದ ಮಾತ್ರ ಸಂಬಂಧ ಹೊಂದಿದ್ದವರು ಅಥವಾ ಅವರ ಉದ್ದೇಶಗಳು ಶುದ್ಧವಾಗಿರದವರು ತಮ್ಮನ್ನು ತಾವು ಬಹಿರಂಗಪಡಿಸಲು ಪ್ರಾರಂಭಿಸುತ್ತಾರೆ. ಮತ್ತೊಂದೆಡೆ, ನೀವು ಲಘುವಾಗಿ ಪರಿಗಣಿಸಿರುವ ಸಂಬಂಧವು ಇದ್ದಕ್ಕಿದ್ದಂತೆ ನಿಮ್ಮ ದೊಡ್ಡ ಶಕ್ತಿಯಾಗಬಹುದು. ಈ ಪ್ರಕ್ರಿಯೆಯು ಸುಲಭವಲ್ಲ. ಕೆಲವು ಭಾವನಾತ್ಮಕ ಕುಸಿತ, ಸ್ವಲ್ಪ ದೂರ ಮತ್ತು ಕೆಲವು ಕಠಿಣ ಸತ್ಯಗಳು ಇರಬಹುದು. ಆದರೆ ಇದು ಕರ್ಮದ ಸಮತೋಲನ. ಸತ್ಯವು ಉಳಿಯುತ್ತದೆ ಮತ್ತು ಸುಳ್ಳು ಸ್ವಾಭಾವಿಕವಾಗಿ ಕಳೆದುಹೋಗುತ್ತದೆ. ಅತ್ಯಂತ ನಿಗೂಢವಾದ ವಿಷಯವೆಂದರೆ, ಈ ಬದಲಾವಣೆಯ ನಂತರ ನಿಮ್ಮ ಮನಸ್ಸು ಎಂದಿಗಿಂತಲೂ ಹಗುರವಾಗಿರುತ್ತದೆ. ಕೆಲವು ಜನರ ನಿರ್ಗಮನವು ನಷ್ಟವಲ್ಲ, ಆದರೆ ರಕ್ಷಣೆ ಎಂದು ನೀವು ಅರ್ಥಮಾಡಿಕೊಳ್ಳುವಿರಿ. ಇದು ಮೇಷರಾಶಿಯವರಿಗೆ ಹೊಸ, ಭಾವನಾತ್ಮಕವಾಗಿ ಬಲವಾದ ಅಧ್ಯಾಯದ ಆರಂಭವನ್ನು ಗುರುತಿಸುತ್ತದೆ. ಈ 5ನೇ ಭವಿಷ್ಯವಾಣಿಯು ನಿಮ್ಮನ್ನು ಪ್ರತ್ಯೇಕಿಸಲು ಉದ್ದೇಶಿಸಿಲ್ಲ, ಆದರೆ ಸರಿಯಾದ ಜನರೊಂದಿಗೆ ನಿಮ್ಮನ್ನು ಸಂಪರ್ಕಿಸಲು. ಈ ಅವಧಿಯಲ್ಲಿ ಬದುಕುಳಿದ ಸಂಬಂಧಗಳು ಜೀವಿತಾವಧಿಯಲ್ಲಿ ಉಳಿಯುತ್ತವೆ. 6ನೇಯ ನಿಗೂಢ ಭವಿಷ್ಯವಾಣಿ ಒಳಗೆ ಬೆಂಕಿಯ ಜಾಗೃತಿ ಮತ್ತು ಅದೃಷ್ಟವನ್ನು ಬದಲಾಯಿಸುವ ನಿರ್ಧಾರ. ಮೇಷರಾಶಿಯವರಿಗೆ ಫೆಬ್ರವರಿ 4 ಮತ್ತು 10ರ ನಡುವೆ ಸಂಭವಿಸುವ 6ನೇಯ ಪ್ರಮುಖ ಮತ್ತು ನಿಗೂಢ ಘಟನೆಯು ನಿಮ್ಮೊಳಗಿನ ಗುಪ್ತ ಶಕ್ತಿಯ ಹಠಾತ್ ಜಾಗೃತಿಗೆ ಸಂಬಂಧಿಸಿದೆ. ಇದು ಇತರವರನ್ನು ಸಾಬೀತುಪಡಿಸುವ ಸಮಯವಲ್ಲ, ಆದರೆ ನಿಮ್ಮನ್ನು ಗುರುತಿಸಿಕೊಳ್ಳುವ ಸಮಯ. ಈ ವಾರ ನೀವು ಇನ್ನು ಮುಂದೆ ಯಾವುದೇ ಸಂದರ್ಭಗಳಲ್ಲಿ ರಾಜಿ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನೀವು ಬಹಳ ದಿನಗಳಿಂದ ಸಹಿಸಿಕೊಂಡಿದ್ದ ವಿಷಯಗಳು, ನೀವು ಮುಂದೂಡುತ್ತಿದ್ದ ನಿರ್ಧಾರಗಳು ಈಗ ಒಳಗಿನ ಧ್ವನಿಯಿಂದ ಸವಾಲು ಎದುರಿಸಲ್ಪಡುತ್ತವೆ. ಇನ್ನು ಮುಂದೆ ಅಲ್ಲ. ಈ ಜಾಗೃತಿಯು ಹೊರಗಿನಿಂದ ಕಠಿಣವೆಂದು ತೋರುವ ನಿರ್ಧಾರವನ್ನು ತೆಗೆದುಕೊಳ್ಳುವಂತೆ ನಿಮ್ಮನ್ನು ಒತ್ತಾಯಿಸುತ್ತದೆ, ಆದರೆ ಒಳಗಿನಿಂದ ಸಂಪೂರ್ಣವಾಗಿ ಸರಿಯಾಗಿರುತ್ತದೆ. ಅದು ನಿಮ್ಮ ವೃತ್ತಿ, ಸಂಬಂಧ ಅಥವಾ ನಿಮ್ಮ ಸ್ವಾಭಿಮಾನಕ್ಕೆ ಸಂಬಂಧಿಸಿರಲಿ. ಈ ನಿರ್ಧಾರವು ನಿಮ್ಮ ಗುರುತನ್ನು ಮರು ವ್ಯಾಖ್ಯಾನಿಸುತ್ತದೆ. ಅತ್ಯಂತ ನಿಗೂಢ ವಿಷಯವೆಂದರೆ, ಈ ನಿರ್ಧಾರವನ್ನು ತೆಗೆದುಕೊಂಡ ನಂತರ ನೀವು ತಕ್ಷಣದ ಫಲಿತಾಂಶಗಳನ್ನು ನೋಡುವುದಿಲ್ಲ, ಆದರೆ ಆ ಕ್ಷಣದಲ್ಲಿ ವಿಶ್ವವು ನಿಮ್ಮ ಪರವಾಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. ಇದ್ದಕ್ಕಿದ್ದಂತೆ ಮಾರ್ಗವು ಸ್ಪಷ್ಟವಾಗುತ್ತದೆ, ಬೆಂಬಲ ಹರಿಯಲು ಪ್ರಾರಂಭವಾಗುತ್ತದೆ ಮತ್ತು ಸ್ಥಗಿತಗೊಂಡಿದ್ದ ವಿಷಯಗಳು ಕ್ರಮೇಣ ವೇಗವನ್ನು ಪಡೆಯುತ್ತವೆ. ಈ 6ನೇಯ ಭವಿಷ್ಯವಾಣಿಯು ಮೇಷರಾಶಿಯವರಿಗೆ ಆತ್ಮವಿಶ್ವಾಸದ ಸ್ಫೋಟವಾಗಿದೆ. ಈ ಸಮಯದಲ್ಲಿ ತಮ್ಮ ಆಂತರಿಕ ಬೆಂಕಿಯನ್ನು ಗುರುತಿಸುವವರು ಮುಂಬರುವ ಕಾಲದಲ್ಲಿ ಅದೃಷ್ಟದ ಮೇಲೆ ಹಿಡಿತ ಸಾಧಿಸುತ್ತಾರೆ. 7ನೇಯ ನಿಗೂಢ ಭವಿಷ್ಯವಾಣಿಯು ಇಡೀ ಭವಿಷ್ಯವನ್ನು ಮಾರ್ಗದರ್ಶಿಸುವ ಹಠಾತ್ ಸಂಕೇತವನ್ನು ಪ್ರತಿನಿಧಿಸುತ್ತದೆ. ಫೆಬ್ರವರಿ 4 ಮತ್ತು 10ರ ನಡುವೆ ಮೇಷರಾಶಿಯವರಿಗೆ ಸಂಭವಿಸುವ 7ನೇಯ ಪ್ರಮುಖ ಮತ್ತು ನಿಗೂಢ ಘಟನೆಯು ಸಂಕೇತವಾಗಿ ಬರುತ್ತದೆ, ಆದರೆ ಅದರ ಪ್ರಭಾವವು ಈ ವಾರಕ್ಕೆ ಸೀಮಿತವಾಗಿರುವುದಿಲ್ಲ. ಈ ಚಿಹ್ನೆಯು ನಿಮ್ಮ ಮುಂಬರುವ ತಿಂಗಳುಗಳ,
ವರ್ಷಗಳ ದಿಕ್ಕನ್ನು ನಿರ್ಧರಿಸುತ್ತದೆ. ಈ ಸಮಯದಲ್ಲಿ ನೀವು ಕಾಕತಾಳೀಯ ಎಂದು ತಳ್ಳಿಹಾಕಬಹುದಾದ ಏನನ್ನಾದರೂ ಅನುಭವಿಸಬಹುದು. ಒಂದು ಕನಸು, ಪುನರಾವರ್ತಿತ ಚಿಹ್ನೆ ಅಥವಾ ಅಪರಿಚಿತರು ಹೇಳಿದ ಏನಾದರೂ. ಆದರೆ ಇದು ವಿಶ್ವವು ನಿಮ್ಮೊಂದಿಗೆ ನೇರವಾಗಿ ಸಂವಹನ ನಡೆಸುವ ಕ್ಷಣವಾಗಿರುತ್ತದೆ. ಈ ಚಿಹ್ನೆಯು ನೀವು ಬಹಳ ಸಮಯದಿಂದ ನಿಮ್ಮನ್ನು ಕೇಳಿಕೊಳ್ಳುತ್ತಿದ್ದ ಆದರೆ ಯಾರಿಗೂ ವ್ಯಕ್ತಪಡಿಸಲು ಸಾಧ್ಯವಾಗದ ಪ್ರಶ್ನೆಗೆ ಸಂಬಂಧಿಸಿದೆ. ಈಗ ಉತ್ತರವು ತರ್ಕದ ರೂಪದಲ್ಲಿ ಬರುವುದಿಲ್ಲ, ಆದರೆ ಭಾವನೆಯ ರೂಪದಲ್ಲಿ ಬರುತ್ತದೆ, ಮತ್ತು ಈ ಭಾವನೆಯು ನಿಮ್ಮೊಳಗೆ ಅಚಲವಾದ ನಂಬಿಕೆಯನ್ನು ತುಂಬುತ್ತದೆ. ಅತ್ಯಂತ ನಿಗೂಢ ವಿಷಯವೆಂದರೆ ಈ ಚಿಹ್ನೆಯ ನಂತರ ನಿಮ್ಮ ಅನುಮಾನಗಳು ಕ್ರಮೇಣ ಮಾಯವಾಗುತ್ತವೆ. ನೀವು ಮೊದಲಿಗಿಂತ ಹೆಚ್ಚಿನ ಸ್ಪಷ್ಟತೆಯೊಂದಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸುತ್ತೀರಿ. ಮಾರ್ಗವು ಕಷ್ಟಕರವಾಗಿದ್ದರೂ ಸಹ ಭಯವು ಇನ್ನು ಮುಂದೆ ನಿಮ್ಮ ಮನಸ್ಸಿನಲ್ಲಿ ಉಳಿಯುವುದಿಲ್ಲ. ಈ 7ನೆಯ ಭವಿಷ್ಯವಾಣಿಯು ಮೇಷರಾಶಿಯವರಿಗೆ ದೈವಿಕ ಮಾರ್ಗದರ್ಶನವಾಗಿದೆ. ಈ ಚಿಹ್ನೆಯನ್ನು ಗುರುತಿಸುವವರು ಜೀವನದ ಪ್ರಮುಖ ತಿರುವುಗಳಲ್ಲಿ ಎಂದಿಗೂ ಕಳೆದು ಹೋಗುವುದಿಲ್ಲ. 8ನೆಯ ನಿಗೂಢ ಭವಿಷ್ಯವಾಣಿ, ಹಿಂದಿನ ಕ್ರಿಯೆಗಳು ಮತ್ತು ಇದ್ದಕ್ಕಿದ್ದಂತೆ ಬದಲಾಗುತ್ತಿರುವ ಸಂದರ್ಭಗಳ ಪರಿಣಾಮಗಳು. ಫೆಬ್ರವರಿ 4 ಮತ್ತು 10ರ ನಡುವೆ ಸಂಭವಿಸುವ 8ನೆಯ ಪ್ರಮುಖ ಮತ್ತು ನಿಗೂಢ ಘಟನೆಯು ಮೇಷರಾಶಿಯು ನಿಮ್ಮ ಭೂತಕಾಲಕ್ಕೆ ನೇರವಾಗಿ ಸಂಬಂಧಿಸಿದೆ. ಹಿಂದಿನ ಕ್ರಿಯೆಗಳು, ಹಿಂದಿನ ನಿರ್ಧಾರಗಳು ಮತ್ತು ಹಿಂದಿನ ಪ್ರಯತ್ನಗಳು ಇದ್ದಕ್ಕಿದ್ದಂತೆ ವರ್ತಮಾನದಲ್ಲಿ ಪ್ರಕಟಗೊಳ್ಳಲು ಪ್ರಾರಂಭಿಸುತ್ತವೆ. ನೀವು ನಿರೀಕ್ಷೆಯಿಲ್ಲದೆ ಯಾರಿಗಾದರೂ ಸಹಾಯ ಮಾಡಿರಬಹುದು ಅಥವಾ ಮನ್ನಣೆ ಪಡೆಯದೆ ಸರಿಯಾಗಿ ಏನಾದರೂ ಮಾಡಿರಬಹುದು. ಈಗ ಅದೇ ಶಕ್ತಿಯು ಯಾವುದೋ ಕಾಣದ ಮಾರ್ಗದ ಮೂಲಕ ನಿಮಗೆ ಮರಳುತ್ತದೆ. ಈ ಮರಳಿಕೆಯು ಹಣ, ಅವಕಾಶ, ಗೌರವ ಅಥವಾ ಭದ್ರತೆಯ ರೂಪದಲ್ಲಿ ಇರಬಹುದು. ಆದರೆ ಅದೇ ಸಮಯದಲ್ಲಿ ನೀವು ಮುಂದೂಡಿದ್ದ ಅಥವಾ ತಪ್ಪಿಸಿದ್ದ ಕೆಲವು ಅಪೂರ್ಣ ಕಾರ್ಯಗಳು ಸಹ ಹೊರಹೊಮ್ಮುತ್ತವೆ. ಸೋ ದ್ಯಾಟ್ ಇದು ಸಮತೋಲನದ ಸಮಯ. ನೀವು ಸರಿಯಾಗಿ ಮಾಡಿದ್ದಕ್ಕೆ ನಿಮಗೆ ಪ್ರತಿಫಲ ಸಿಗುತ್ತದೆ ಮತ್ತು ನೀವು ಪೂರ್ಣಗೊಳಿಸದೇ ಬಿಟ್ಟದ್ದನ್ನು ಪೂರ್ಣಗೊಳಿಸಲು ನಿಮಗೆ ಅವಕಾಶವಿರುತ್ತದೆ. ಅತ್ಯಂತ ನಿಗೂಢವಾದ ವಿಷಯವೆಂದರೆ ಈ ಸಂದರ್ಭಗಳನ್ನು ಬದಲಾಯಿಸುವುದು ನಿಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲ, ಆದರೆ ನೀವು ಅವುಗಳನ್ನು ಹೇಗೆ ನಿರ್ವಹಿಸುತ್ತೀರಿ ಎಂಬುದು ನಿಮ್ಮ ಹಣೆಬರಹದ ಹಾದಿಯನ್ನು ನಿರ್ಧರಿಸುತ್ತದೆ. ಜೀವನವು ನಿಮ್ಮನ್ನು ಪರೀಕ್ಷಿಸುತ್ತಿಲ್ಲ ಎಂದು ನೀವು ಅರಿವಿರಿಸಿಕೊಳ್ಳುತ್ತೀರಿ. ಈ 8ನೆಯ ಭವಿಷ್ಯವಾಣಿಯು ಮೇಷರಾಶಿಯವರಿಗೆ ಕರ್ಮದ ನ್ಯಾಯವಾಗಿದೆ. ಸಮತೋಲನವನ್ನು ಅರ್ಥಮಾಡಿಕೊಳ್ಳುವವರು ಈ ಅವಧಿಯಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯುತ್ತಾರೆ. 9ನೆಯ ನಿಗೂಢ ಭವಿಷ್ಯವಾಣಿ, ಭ್ರಮೆಗಳ ಹಠಾತ್ ಛಿದ್ರ ಮತ್ತು ನಿಜವಾದ ಶಕ್ತಿಯ ಉದಯ. ಮೇಷ, ಫೆಬ್ರವರಿ 4 ಮತ್ತು 10ರ ನಡುವೆ ತೆರೆಯೊನ್ನ 9ನೆಯ ಪ್ರಮುಖ ಮತ್ತು ನಿಗೂಢ ಘಟನೆಯು ನಿಮ್ಮ ಭ್ರಮೆಗಳನ್ನು ಛಿದ್ರಗೊಳಿಸುತ್ತದೆ. ನೀವು ಒಬ್ಬ ವ್ಯಕ್ತಿ, ಪರಿಸ್ಥಿತಿ ಅಥವಾ ಯಾವುದೋ ಒಂದರಿಂದ ಮುಕ್ತರಾಗಲು ಸಾಧ್ಯವಾಗುತ್ತದೆ. ನೀವು ಕನಸು ಎಂದು ಭಾವಿಸಿದ್ದರ ವಾಸ್ತವವು ಸಂಪೂರ್ಣ ಭಿನ್ನ ರೂಪದಲ್ಲಿ ಬಹಿರಂಗವಾಗುತ್ತದೆ. ಈ ಬಹಿರಂಗಪಡಿಸುವಿಕೆಯು ಆರಂಭಿಕವಾಗಿ ನಿಮ್ಮನ್ನು ಆಘಾತಗೊಳಿಸಬಹುದು. ಏನೋ ಜಾರಿ ಸುಳಿಯುತ್ತಿದೆ ಅಥವಾ ನೀವು ಬಿಟ್ಟಿದ್ದ ನಂಬಿಕೆ ಅಲುಗಾಡುತ್ತಿದೆ ಎಂದು ನೀವು ಭಾವಿಸಬಹುದು. ಆದರೆ ಈ ಕುಸಿತವು ನಿಮ್ಮನ್ನು ದುರ್ಬಲಗೊಳಿಸುವುದಿಲ್ಲ, ಬದಲಾಗಿ ನಿಮ್ಮನ್ನು ಮುಕ್ತಗೊಳಿಸುತ್ತದೆ. ಈ ವಾರ ನೀವು ಇತರರ ನಿರೀಕ್ಷೆಗಳು, ಅವರ ಮಿತಿಗಳು ಅಥವಾ ಅವರ ಭಯಗಳಿಗೆ ಅನುಗುಣವಾಗಿ ಬದುಕುತ್ತಿದ್ದೀರಿ ಎಂದು ನೀವು ಅರಿತುಕೊಳ್ಳುವಿರಿ. ಈಗ ಈ ಚಕ್ರವು ಇದ್ದಕ್ಕಿದ್ದಂತೆ ಮುರಿಯುತ್ತದೆ ಮತ್ತು ಆ ಕ್ಷಣದಲ್ಲಿ ನಿಮ್ಮ ನಿಜವಾದ ಶಕ್ತಿ ಜಾಗೃತಗೊಳ್ಳಲು ಪ್ರಾರಂಭಿಸುತ್ತದೆ. ಅತ್ಯಂತ ನಿಗೂಢವಾದ ವಿಷಯವೆಂದರೆ ಈ ಭ್ರಮೆ ಛಿದ್ರವಾಗುತ್ತಿದ್ದಂತೆ ನಿಮ್ಮೊಳಗೆ ಹೊಸ ಸ್ಪಷ್ಟತೆ ಉದ್ಭವಿಸುತ್ತದೆ. ನಿಮಗೆ ಏನು ಬೇಕು ಮತ್ತು ಹೆಚ್ಚು ಮುಖ್ಯವಾಗಿ ನೀವು ಇನ್ನು ಮುಂದೆ ಯಾವುದರಲ್ಲೂ ರಾಜಿ ಮಾಡಿಕೊಳ್ಳಲು ಸಿದ್ಧರಿಲ್ಲ ಎಂದು ನಿಮಗೆ ತಿಳಿಯುತ್ತದೆ. ಈ 9ನೇ ಭವಿಷ್ಯವಾಣಿಯು ಮೇಷರಾಶಿಯವರಿಗೆ ವಿಮೋಚನೆಯನ್ನು ಸೂಚಿಸುತ್ತದೆ. ಈ ಸತ್ಯವನ್ನು ಸ್ವೀಕರಿಸುವವರು ಮಾತ್ರ ತಮ್ಮದೇ ಆದ ನಿಯಮಗಳ ಮೇಲೆ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ. 10ನೇ ನಿಗೂಢ ಭವಿಷ್ಯವಾಣಿ, ದೊಡ್ಡ ಬಾಗಿಲಿನ ಹಠಾತ್ ತೆರೆಯುವಿಕೆ ಮತ್ತು ಅದೃಷ್ಟದ ತ್ವರಿತ ಚಲನೆ. ಮೇಷರಾಶಿಯವರಿಗೆ ಫೆಬ್ರವರಿ 4 ಮತ್ತು 10ರ ನಡುವೆ ಸಂಭವಿಸುವ 10ನೇ ಪ್ರಮುಖ ಮತ್ತು ನಿಗೂಢ ಘಟನೆಯು ನಿಮ್ಮ ಜೀವನದಲ್ಲಿ ಮುಚ್ಚಿದ ಬಾಗಿಲಿನ ಹಠಾತ್ ತೆರೆಯುವಿಕೆಯನ್ನು ಒಳಗೊಂಡಿರುತ್ತದೆ. ನೀವು ಬಹಳ ಸಮಯದಿಂದ ಶ್ರಮಿಸುತ್ತಿರುವ ಆದರೆ ಯಾವಾಗಲೂ ಅದೃಶ್ಯ ಅಡೆತಡೆಗಳನ್ನು ಎದುರಿಸುತ್ತಿರುವ ದಿಕ್ಕಿನಲ್ಲಿ, ಆ ದಿಕ್ಕಿನಲ್ಲಿ ತ್ವರಿತ ಬದಲಾವಣೆ ಪ್ರಾರಂಭವಾಗುತ್ತದೆ. ಈ ವಾರ ನೀವು ಭರವಸೆಯನ್ನು ತ್ಯಜಿಸಿದ್ದ ಅವಕಾಶವು ಇದ್ದಕ್ಕಿದ್ದಂತೆ ಸ್ವತಃ ಪ್ರಸ್ತುತವಾಗುತ್ತದೆ. ಈ ಅವಕಾಶವು ಯಾರೊಬ್ಬರ ಸಂದೇಶದ ಮೂಲಕ ಅಥವಾ ಹಳೆಯ ಸಂಪರ್ಕದ ಪುನಃ ಸಕ್ರಿಯಗೊಳಿಸುವಿಕೆಯ ಮೂಲಕ ಸ್ವತಃ ಪ್ರಸ್ತುತವಾಗುತ್ತದೆ. ಜಾರಿ ಹೋಗುತ್ತಿರುವಂತೆ ತೋರುತ್ತಿರುವುದು ಈಗ ನಿಮಗೆ ತಾನಾಗಿಯೇ ಬರುತ್ತದೆ. ಅತ್ಯಂತ ನಿಗೂಢ ವಿಷಯವೆಂದರೆ ಈ ಬದಲಾವಣೆಯು ನಿಮ್ಮ ನಿಯಂತ್ರಣವನ್ನು ಮೀರಿ ಕಾಣುತ್ತದೆ, ಆದರೆ ಅದರ ಹಿಂದೆ ಬ್ರಹ್ಮಾಂಡದ ನಿಖರವಾದ ಯೋಜನೆ ಇರುತ್ತದೆ. ಘಟನೆಗಳು ನಿಮಗಿಂತ ವೇಗವಾಗಿ ಚಲಿಸುತ್ತಿವೆ ಎಂದು ನೀವು ಭಾವಿಸುವಿರಿ, ಆದರೆ ಈ ವೇಗವು ನಿಮ್ಮನ್ನು ನೀವು ಎಂದಿಗೂ ಏಕಾಂಕಿಯಾಗಿ ತಲುಪಲು ಸಾಧ್ಯವಾಗದ ಸ್ಥಳಗಳಿಗೆ ಕರೆದೊಯ್ಯುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಗುರುತು, ನಿಮ್ಮ ಸ್ಥಿತಿ ಮತ್ತು ನಿಮ್ಮ ದಿಕ್ಕು ಎಲ್ಲವೂ ಏಕಕಾಲದಲ್ಲಿ ಬದಲಾಗಬಹುದು. ಇದು ಸಣ್ಣದಾಗಿ ಯೋಚಿಸುವ ಸಮಯವಲ್ಲ, ಆದರೆ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ.
ಈ 10ನೇ ಭವಿಷ್ಯವು ಮೇಷರಾಶಿಯವರಿಗೆ ಅದೃಷ್ಟದ ತ್ವರಿತ ಚಲನೆಯನ್ನು ಸೂಚಿಸುತ್ತದೆ. ಈ ಅಲೆಯನ್ನು ಸವಾರಿ ಮಾಡುವವರು ಬಹಳ ಮುಂದೆ ಹೋಗುತ್ತಾರೆ. 11ನೇ ನಿಗೂಢ ಭವಿಷ್ಯವಾಣಿ ಆತ್ಮಜಾಗೃತಿ ಮತ್ತು ಒಳಗಿನಿಂದ ವ್ಯಕ್ತಿತ್ವ ಬದಲಾವಣೆ. ಮೇಷ ಫೆಬ್ರವರಿ 4 ಮತ್ತು 10ರ ನಡುವೆ ಸಂಭವಿಸುವ 11ನೇ ಪ್ರಮುಖ ಮತ್ತು ನಿಗೂಢ ಘಟನೆ ಬಾಹ್ಯವಾಗಿ ಸಂಭವಿಸುವುದಿಲ್ಲ, ಆದರೆ ಆಂತರಿಕವಾಗಿ ಸಂಭವಿಸುತ್ತದೆ. ಆದರೆ ಅದರ ಪ್ರಭಾವವು ನಿಮ್ಮ ಜೀವನದುದ್ದಕ್ಕೂ ಅನುಭವಿಸಲ್ಪಡುತ್ತದೆ. ಇದು ಆತ್ಮಮಟ್ಟದಲ್ಲಿ ರೂಪಾಂತರದ ಸಮಯ. ಈ ವಾರ ಒಂದು ಕಾಲದಲ್ಲಿ ಬಹಳ ಮುಖ್ಯವೆಂದು ತೋರುತ್ತಿದ್ದ ಕೆಲವು ವಿಷಯಗಳು ಇನ್ನು ಮುಂದೆ ಅಷ್ಟು ಮುಖ್ಯವಲ್ಲ, ಮತ್ತು ನೀವು ಯಾವಾಗಲೂ ನಿರ್ಲಕ್ಷಿಸಿದ ಕೆಲವು ವಿಷಯಗಳು ಈಗ ನಿಮಗೆ ಅತ್ಯಂತ ಮೌಲ್ಯಯುತವಾಗುತ್ತವೆ ಎಂದು ನೀವು ಇದ್ದಕ್ಕಿದ್ದಂತೆ ಅರಿತುಕೊಳ್ಳುವಿರಿ. ಈ ಬದಲಾವಣೆಯು ಕ್ರಮೇಣವಾಗಿ ಸಂಭವಿಸುವುದಿಲ್ಲ, ಆದರೆ ಆಳವಾಗಿ ಒಳಗೆ ಸಂಭವಿಸುತ್ತದೆ. ನಿಮ್ಮ ಸ್ವಭಾವ, ನಿಮ್ಮ ಪ್ರತಿಕ್ರಿಯೆಗಳು ಮತ್ತು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವಿಕೆಯು ಇನ್ನು ಮುಂದೆ ಒಂದೇ ಆಗಿರುವುದಿಲ್ಲ. ನೀವು ಕಡಿಮೆ ಮಾತನಾಡುತ್ತೀರಿ, ಆದರೆ ನೀವು ಹಾಗೆ ಮಾಡಿದಾಗ ನಿಮ್ಮ ಮಾತುಗಳು ಭಾರವನ್ನು ಹೊಂದಿರುತ್ತವೆ. ನೀವು ಕಡಿಮೆ ಹೋರಾಡುತ್ತೀರಿ, ಆದರೆ ನೀವು ನಿಂತಿರುವ ಸ್ಥಳದಿಂದ ನೀವು ಕದಲುವುದಿಲ್ಲ. ಅತ್ಯಂತ ನಿಗೂಢ ವಿಷಯವೆಂದರೆ, ಈ ಆಂತರಿಕ ಜಾಗೃತಿಯ ನಂತರ ನಿಮ್ಮ ಸುತ್ತಲಿನವರು ನಿಮ್ಮನ್ನು ವಿಭಿನ್ನವಾಗಿ ನೋಡುತ್ತಾರೆ. ನೀವು ಪ್ರಯತ್ನಿಸದೆಯೇ ಇತರರ ಮೇಲೆ ಪ್ರಭಾವ ಬೀರಲು ಪ್ರಾರಂಭಿಸುತ್ತೀರಿ. ಈ ಆಂತರಿಕ ಶಕ್ತಿಯು ನಿಮ್ಮ ಬಾಹ್ಯ ಯಶಸ್ಸಿಗೆ ಕಾರಣವಾಗುತ್ತದೆ. ಈ 11ನೇ ಭವಿಷ್ಯವಾಣಿಯು ಮೇಷರಾಶಿಯವರಿಗೆ ಆಧ್ಯಾತ್ಮಿಕ ಪ್ರಗತಿಯನ್ನು ಸೂಚಿಸುತ್ತದೆ. ಅವರು ಒಳಗಿನಿಂದ ತಮ್ಮನ್ನು ತಾವು ಪರಿವರ್ತಿಸಿಕೊಳ್ಳುತ್ತಾರೆ. ಯಾವುದೇ ಶಬ್ದವಿಲ್ಲದೆ ಜಗತ್ತನ್ನು ಬದಲಾಯಿಸುವವನು ಅವನೇ. 12ನೇ ನಿಗೂಢ ಭವಿಷ್ಯವಾಣಿ ಹಳೆಯ ಸರಕಳಿಗಳ ಹಠಾತ್ ಮುರಿದು ಸ್ವಾತಂತ್ರ್ಯದ ಆರಂಭ. ಮೇಷರಾಶಿಯವರಿಗೆ ಫೆಬ್ರವರಿ 4 ಮತ್ತು 10ರ ನಡುವೆ ಸಂಭವಿಸುವ 12ನೇ ಪ್ರಮುಖ ಮತ್ತು ನಿಗೂಢ ಘಟನೆಯು ದೀರ್ಘಕಾಲದ ಬಂಧಗಳನ್ನು ಮುರಿಯುವುದನ್ನು ಒಳಗೊಂಡಿರುತ್ತದೆ. ಈ ಬಂಧಗಳು ಒಬ್ಬ ವ್ಯಕ್ತಿಯದಾಗಿರಬಹುದು, ಭಯವಾಗಿರಬಹುದು, ಅಥವಾ ನೀವು ತೆಗೆದುಕೊಳ್ಳಬೇಕಾದ ಜವಾಬ್ದಾರಿಯಾಗಿರಬಹುದು. ಈ ವಾರ ಒಂದು ತಿರುವು ತಲುಪುತ್ತದೆ. ಅಲ್ಲಿ ನೀವು ಮುಂದೆ ಸಾಗದಂತೆ ಏನು ತಡೆಹಿಡಿದಿತ್ತು ಎಂಬುದನ್ನು ನೀವು ಸ್ಪಷ್ಟವಾಗಿ ನೋಡುತ್ತೀರಿ, ಮತ್ತು ಈ ತಿಳುವಳಿಕೆ ಬೆಳೆಯುವಂತೆ ಆ ಬಂಧದ ಹಿಡಿತವು ಸಡಿಲಗೊಳ್ಳಲು ಪ್ರಾರಂಭವಾಗುತ್ತದೆ. ಈ ಪ್ರಕ್ರಿಯೆಯು ನಿಮ್ಮೊಳಗೆ ಗಮನಾರ್ಹವಾದ ಲಘುತೆಯನ್ನು ತರುತ್ತದೆ. ಆರಂಭದಲ್ಲಿ ಈ ಸ್ವಾತಂತ್ರ್ಯವು ಸ್ವಲ್ಪ ಆತಂಕವನ್ನು ಉಂಟುಮಾಡಬಹುದು, ಏಕೆಂದರೆ ನೀವು ಇಷ್ಟು ದಿನ ಅದೇ ಗಡಿಗಳಲ್ಲಿ ಬದುಕಿದ್ದಿರಿ. ಆದರೆ ಈ ಭಯ ಕ್ರಮೇಣವಾಗಿ ಧೈರ್ಯವಾಗಿ ರೂಪಾಂತರಗೊಳ್ಳುತ್ತದೆ, ಮತ್ತು ನೀವು ಮತ್ತೆ ನಿಮಗಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಮರ್ಥರಾಗಿದ್ದೀರಿ ಎಂದು ನೀವು ಭಾವಿಸುವಿರಿ. ಅತ್ಯಂತ ನಿಗೂಢ ವಿಷಯವೆಂದರೆ, ಈ ವಿಮೋಚನೆಯ ನಂತರ ಜೀವನ ನಿಮಗೆ ಹೊಸ ಅವಕಾಶಗಳನ್ನು ನೀಡಲು ಪ್ರಾರಂಭಿಸುತ್ತದೆ. ನಿಮಗೆ ಎಂದಿಗೂ ತೆರೆದಿರದ ಹಾದಿಗಳು ಈಗ ತೆರೆದುಕೊಳ್ಳಲು ಪ್ರಾರಂಭಿಸುತ್ತವೆ. ಈ 11ನೇ ಭವಿಷ್ಯವಾಣಿಯು ಮೇಷರಾಶಿಯವರಿಗೆ ಆಧ್ಯಾತ್ಮಿಕ ಪ್ರಗತಿಯನ್ನು ಸೂಚಿಸುತ್ತದೆ. ಅವರು ಒಳಗಿನಿಂದ ತಮ್ಮನ್ನು ತಾವು ಪರಿವರ್ತಿಸಿಕೊಳ್ಳುತ್ತಾರೆ. ಯಾವುದೇ ಶಬ್ದವಿಲ್ಲದೆ ಜಗತ್ತನ್ನು ಬದಲಾಯಿಸುವವನು ಅವನೇ. ಘೋಷಣೆಯಾಗಿದೆ. ಹಳೆಯ ಬಂಧನಗಳನ್ನು ಬಿಡಲು ಸಾಧ್ಯವಾಗುವವರು ಮಾತ್ರ ಹೊಸ ಲೋಕಕ್ಕೆ ನಿರ್ಭಯವಾಗಿ ಹೆಜ್ಜೆ ಹಾಕಲು ಸಾಧ್ಯವಾಗುತ್ತದೆ. 13ನೇ ನಿಗೂಢ ಭವಿಷ್ಯವಾಣಿ ಸಾರ್ವಜನಿಕ ದೃಷ್ಟಿಯಲ್ಲಿ ಗುರುತಿನಲ್ಲಿ ಹಠಾತ್ ಬದಲಾವಣೆ ಮತ್ತು ಉನ್ನತಿ. ಫೆಬ್ರವರಿ 4 ಮತ್ತು 10ರ ನಡುವೆ ಸಂಭವಿಸಲಿರುವ 13ನೇ ಪ್ರಮುಖ ಮತ್ತು ನಿಗೂಢ ಘಟನೆ ಮೇಷ ನಿಮ್ಮ ಗುರುತನ್ನು ಹೊಸ ಮಟ್ಟಕ್ಕೆ ಏರಿಸುತ್ತದೆ. ಈ ಬದಲಾವಣೆಯು ನಿಮ್ಮ ಪ್ರಯತ್ನಗಳಿಗೆ ಕಡಿಮೆ ಸಂಬಂಧಿಸಿರುತ್ತದೆ ಮತ್ತು ಕಾಲ ಕಳೆದಂತೆ ಹೆಚ್ಚು ಸಂಬಂಧಿಸಿದೆ. ಈ ವಾರ ನೀವು ಇದ್ದಕ್ಕಿದ್ದಂತೆ ಗಮನದ ಕೇಂದ್ರಬಿಂದುವಾಗಬಹುದು. ಜನರು ನಿಮ್ಮ ಮಾತನ್ನು ಕೇಳಲು ಪ್ರಾರಂಭಿಸುತ್ತಾರೆ. ನಿಮ್ಮ ಅಭಿಪ್ರಾಯಗಳು ಪ್ರಾಮುಖ್ಯತೆಯನ್ನು ಪಡೆಯುತ್ತವೆ, ಮತ್ತು ನೀವು ಹಿಂದೆ ನಿರ್ಲಕ್ಷಿಸಲ್ಪಟ್ಟಿದ್ದಲ್ಲಿ ನಿಮ್ಮ ಉಪಸ್ಥಿತಿಯು ಈಗ ಹೆಮ್ಮೆಯನ್ನು ಪ್ರೇರೇಪಿಸುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ, ಈ ಗುರುತಿಸುವಿಕೆ ಯಾವುದೇ ಪ್ರದರ್ಶನವಿಲ್ಲದೆ ಬರುತ್ತದೆ. ನೀವು ಮಾಡಿದ ಶಾಂತ ಕಠಿಣ ಪರಿಶ್ರಮ, ಯಾರೂ ನೋಡದ ಹೋರಾಟಗಳು ಈಗ ನಿಮಗೆ ಗೌರವ ಮತ್ತು ಸ್ವೀಕಾರವನ್ನು ಗಳಿಸುತ್ತವೆ. ಈ ಸಮಯವು ನಿಜವಾದ ಶಕ್ತಿಯು ಸ್ಥಿರತೆಯಲ್ಲಿದೆ, ಶಬ್ದದಲ್ಲಿಲ್ಲ ಎಂದು ನಿಮಗೆ ಅರಿವಾಗುತ್ತದೆ. ಈ ಬದಲಾವಣೆಯೊಂದಿಗೆ ಕೆಲವರು ನಿಮ್ಮಿಂದ ಸ್ಫೂರ್ತಿ ಪಡೆಯುತ್ತಾರೆ, ಆದರೆ ಇತರರು ಆತಂಕವನ್ನು ಅನುಭವಿಸುತ್ತಾರೆ. ಆದರೆ ನೀವು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿದ್ದೀರಿ ಎಂಬುದರ ಸಂಕೇತವಿದು. ನೀವು ಇನ್ನು ಮುಂದೆ ಎಲ್ಲರನ್ನೂ ಮೆಚ್ಚಿಸುವ ಅಗತ್ಯವಿಲ್ಲ. ಈ 13ನೇ ಭವಿಷ್ಯವಾಣಿಯು ಮೇಷರಾಶಿಯವರಿಗೆ ಗೌರವ ಮತ್ತು ಪ್ರಭಾವದ ಸಂಕೇತವಾಗಿದೆ. ಸಮಯ ಬಂದಾಗ ತಮ್ಮ ಸತ್ಯಕ್ಕೆ ಅಂಟಿಕೊಳ್ಳುವವರು ಉನ್ನತ ಸ್ಥಾನದಲ್ಲಿ ಹೊರಹೊಮ್ಮುತ್ತಾರೆ. 14ನೇ ನಿಗೂಢ ಭವಿಷ್ಯವಾಣಿಯು ಹೊಸ ಹಾದಿಯ ಹಠಾತ್ ತೆರೆಯುವಿಕೆ ಮತ್ತು ಅದೃಷ್ಟದ ವಿಸ್ತರಣೆಯಾಗಿದೆ. ಮೇಷರಾಶಿಯವರಿಗೆ ಫೆಬ್ರವರಿ 4 ಮತ್ತು 10ರ ನಡುವೆ ಸಂಭವಿಸಲಿರುವ 14ನೇ ಪ್ರಮುಖ ಮತ್ತು ನಿಗೂಢ ಘಟನೆಯು ನಿಮ್ಮ ಜೀವನದಲ್ಲಿ ಹೊಸ ದಿಕ್ಕನ್ನು ತೆರೆಯುತ್ತದೆ. ಈ ಸಮಯ
ಕೇವಲ ಅವಕಾಶಗಳ ಬಗ್ಗೆ ಅಲ್ಲ, ನಿಮ್ಮ ಆಲೋಚನೆ ಮತ್ತು ದೃಷ್ಟಿಕೋನಗಳನ್ನು ವಿಸ್ತರಿಸುವ ಬಗ್ಗೆ. ಈ ವಾರ ನೀವು ಹಿಂದೆ ನಡೆದ ಹಾದಿಗಳು ಸೀಮಿತವೆಂದು ನೀವು ಭಾವಿಸುವಿರಿ, ಮತ್ತು ಇದ್ದಕ್ಕಿದ್ದಂತೆ ಹೊಸ ಮಾರ್ಗವು ತೆರೆದುಕೊಳ್ಳುತ್ತದೆ. ವಿಶ್ವವೇ ನಿಮ್ಮ ಹೆಜ್ಜೆಗಳಿಗೆ ಮಾರ್ಗದರ್ಶನ ನೀಡುತ್ತಿದೆ ಎಂಬಂತೆ. ಈ ಹೊಸ ಮಾರ್ಗವು ಆರಂಭದಲ್ಲಿ ಅಪಾಯಗಳು ಮತ್ತು ಅನಿಶ್ಚಿತತೆಯನ್ನು ಪ್ರಸ್ತುತಪಡಿಸುತ್ತದೆ, ಆದರೆ ಈ ಅನಿಶ್ಚಿತತೆಯು ನೀವು ಹಿಂದೆಂದೂ ಅನುಭವಿಸದ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಇದು ಹಳೆಯ ಮಾದರಿಗಳಿಂದ ಮುಕ್ತರಾಗಿ ದೊಡ್ಡ ನಿರ್ಧಾರಗಳನ್ನು ಮತ್ತು ಹೊಸ ಪ್ರಯತ್ನಗಳನ್ನು ತೆಗೆದುಕೊಳ್ಳುವ ಸಮಯ ಎಂದು ಸೂಚಿಸುತ್ತದೆ. ಅತ್ಯಂತ ನಿಗೂಢವಾದ ವಿಷಯವೆಂದರೆ, ಈ ಮಾರ್ಗದ ಪ್ರಭಾವವು ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸೀಮಿತವಾಗಿರುವುದಿಲ್ಲ. ನಿಮ್ಮ ನಿರ್ಧಾರಗಳು ನಿಮ್ಮ ವೃತ್ತಿ, ಸಂಬಂಧಗಳು ಮತ್ತು ಸಾಮಾಜಿಕ ಸ್ಥಾನಮಾನದ ಮೇಲೆ ಗಾಢವಾಗಿ ಪರಿಣಾಮ ಬೀರುತ್ತವೆ. ಇದು ನಿಮ್ಮ ಅದೃಷ್ಟವನ್ನು ಹೊಸ ಎತ್ತರಕ್ಕೆ ಏರಿಸುವ ಅವಕಾಶವಾಗಿದೆ. ಈ 14ನೇ ಭವಿಷ್ಯವು ಮೇಷರಾಶಿಯವರಿಗೆ ಹೊಸ ಆರಂಭ ಮತ್ತು ಅದೃಷ್ಟದ ವಿಸ್ತರಣೆಯನ್ನು ಸೂಚಿಸುತ್ತದೆ. ಈ ಹಾದಿಯಲ್ಲಿ ಧೈರ್ಯದಿಂದ ನಡೆಯುವವರು ಭವಿಷ್ಯದಲ್ಲಿ ಮುಂದೆ ಹೊರಹೊಮ್ಮುತ್ತಾರೆ. 15ನೇ ನಿಗೂಢ ಭವಿಷ್ಯವಾಣಿ, ಅಂತಿಮ ರಹಸ್ಯ ಮತ್ತು ನಿರ್ಣಾಯಕ ತಿರುವು. ಫೆಬ್ರವರಿ 4 ಮತ್ತು 10ರ ನಡುವೆ ಸಂಭವಿಸುವ 15ನೇ ಮತ್ತು ಅಂತಿಮ ಪ್ರಮುಖ ನಿಗೂಢ ಘಟನೆಯಾದ ಮೇಷರಾಶಿಯು ನಿಮ್ಮ ಇಡೀ ವಾರದ ಘಟನೆಗಳಿಗೆ ನಿರ್ಣಾಯಕ ಫಲಿತಾಂಶವನ್ನು ತರುತ್ತದೆ. ಇದು ಕೇವಲ ಒಂದು ಚಿಹ್ನೆ ಅಥವಾ ಅವಕಾಶವಲ್ಲ, ಆದರೆ ವಿಧಿಯ ಅಂತಿಮ ತಿರುವು. ಇಲ್ಲಿಯವರೆಗೆ ಸ್ವೀಕರಿಸಿದ ಎಲ್ಲಾ ಚಿಹ್ನೆಗಳು ಏಕಕಾಲದಲ್ಲಿ ನಡೆಯುತ್ತವೆ. ಈ ಸಮಯದಲ್ಲಿ ನೀವು ಹಿಂದೆ ಪಡೆದ ಮಾರ್ಗಗಳು, ಅವಕಾಶಗಳು ಮತ್ತು ನೋಟಗಳು ಈಗ ಸ್ಪಷ್ಟವಾಗುತ್ತಿವೆ ಎಂದು ನೀವು ಭಾವಿಸುವಿರಿ. ನೀವು ಮಾಡಿದ ನಿರ್ಧಾರಗಳು, ನೀವು ತೋರಿಸಿದ ಧೈರ್ಯ ಈಗ ಫಲ ನೀಡುತ್ತವೆ. ಹಳೆಯ ಸಂಘರ್ಷದ ಪರಿಹಾರ, ಅಪೂರ್ಣ ಕಾರ್ಯವನ್ನು ಪೂರ್ಣಗೊಳಿಸುವುದು ಮತ್ತು ಹಳೆಯ ಸಂಬಂಧಕ್ಕೆ ಸ್ಪಷ್ಟ ಉತ್ತರ ಎಲ್ಲವೂ ಏಕಕಾಲದಲ್ಲಿ ಸಂಭವಿಸಬಹುದು. ಅತ್ಯಂತ ನಿಗೂಢ ವಿಷಯವೆಂದರೆ, ಈ ತಿರುವು ನಿಮ್ಮನ್ನು ಸಂಪೂರ್ಣವಾಗಿ ಪರಿವರ್ತಿಸಬಹುದು. ನಿಮ್ಮ ದೃಷ್ಟಿಕೋನ, ನಿಮ್ಮ ನೈತಿಕತೆ ಮತ್ತು ಪ್ರಪಂಚದ ಬಗ್ಗೆ ನಿಮ್ಮ ತಿಳುವಳಿಕೆ ಎಲ್ಲವೂ ಹೊಸ ಹಂತಗಳನ್ನು ತಲುಪುತ್ತದೆ. ಸಿದ್ಧರಾಗಿರುವವರು ಅದನ್ನು ಸ್ವೀಕರಿಸುತ್ತಾರೆ, ಮತ್ತು ತಡೆಹಿಡಿಯುವವರು ಕೇವಲ ಪ್ರೇಕ್ಷಕರಾಗಿರುತ್ತಾರೆ. ಈ 15ನೇ ಭವಿಷ್ಯವಾಣಿಯು ಮೇಷರಾಶಿಯ ಕನಸುಗಳು, ಪ್ರಯತ್ನಗಳು ಮತ್ತು ಹಣೆಬರಹದ ಅಂತಿಮ, ನಿರ್ಣಾಯಕ ಸಂಕೇತವಾಗಿದೆ. ಇದನ್ನು ಅರ್ಥಗೊಂಡು ಮುಂದೆ ಹೆಜ್ಜೆ ಇಡುವವರು ಮಾತ್ರ ಮುಂದಿನ ದಿನಗಳಲ್ಲಿ ನಿಜವಾದ ಯಶಸ್ಸು ಮತ್ತು ಸ್ಥಿರತೆಯನ್ನು ಕಂಡುಕೊಳ್ಳುತ್ತಾರೆ. ಮೇಷರಾಶಿಯವರೇ, ಫೆಬ್ರವರಿ 4ರಿಂದ 10ರವರೆಗೆ 15 ನಿಗೂಢ ಭವಿಷ್ಯವಾಣಿಗಳು. ಇವು ನಿಮ್ಮ ಜೀವನದ ಪ್ರಮುಖ ತಿರುವುಗಳು ಮತ್ತು ಗುಪ್ತ ಚಿಹ್ನೆಗಳಿಗೆ ಸಂಬಂಧಿಸಿವೆ. ಈಗ ಈ ಚಿಹ್ನೆಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ನಿಮ್ಮ ನಿರ್ಧಾರಗಳು, ನಿಮ್ಮ ಹೆಜ್ಜೆಗಳು ಮತ್ತು ನಿಮ್ಮ ದಿಕ್ಕನ್ನು ನಿರ್ಧರಿಸುವುದು ನಿಮಗೆ ಬಿಟ್ಟಿದ್ದು. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ಪ್ಲೀಸ್ ಇದನ್ನು ಲೈಕ್ ಮಾಡಿ, ಯಾಕೆಂದರೆ ನಿಮ್ಮ ಒಂದು ಸಣ್ಣ ಕ್ಲಿಕ್ ನಮಗೆ ಇನ್ನೂ ಉತ್ತಮ ವಿಷಯವನ್ನು ತರುವಲ್ಲಿ ಸಹಾಯ ಮಾಡುತ್ತದೆ. ಹಾಗೂ ಹೌದು, ನೀವು ಪ್ರತಿ ಹೊಸ ಭವಿಷ್ಯವಾಣಿಯನ್ನು, ಪ್ರತಿ ರಹಸ್ಯ ಚಿಹ್ನೆಯನ್ನು ಮೊದಲು ನೋಡಬಹುದು ಎಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನೆನಪಿರಲಿ, ಸಮಯದಲ್ಲಿ ಚಿಹ್ನೆಗಳನ್ನು ಅರ್ಥಮಾಡಿಕೊಳ್ಳುವವರು ಮಾತ್ರ ತಮ್ಮ ಹಣೆಬರಹವನ್ನು ಬದಲಾಯಿಸಬಹುದು. ಧನ್ಯವಾದಗಳು.